ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗಾಯ್ಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಡಿಲೀಟ್ ಮಾಡೋದು ಅಂತ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿರ್ತೀರಾ, ಆದ್ರೆ ಕೆಲವೊಂದು ಸಮಯದಲ್ಲಿ ನೀವು ಪಾಸ್ವರ್ಡ್ ಮರ್ತಿರ್ತೀರಾ. ಆಗ ನೀವೇನ್ ಮಾಡ್ತೀರಾ ಅಂದ್ರೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ನಿಮ್ಮ ಹಳೆ ಅಕೌಂಟ್ ಹಾಗೆ ಇರುತ್ತೆ ಗಾಯ್ಸ್. ಬೇರೆಯವರು ಆ ಅಕೌಂಟ್ ನ ಸರ್ಚ್ ಮಾಡಿದ್ರೆ ಆ ಅಕೌಂಟ್ ಅವರಿಗೆ ಈಸಿಯಾಗಿ ಸಿಗುತ್ತೆ. ಓಕೆನಾ? ಕೆಲವೊಬ್ರು ಅದನ್ನ ಹ್ಯಾಕ್ ಕೂಡ ಮಾಡಬಹುದು. ಗಾಯ್ಸ್, ನೀವು ಅಕೌಂಟ್ ಡಿಲೀಟ್ ಮಾಡಿದೀನಿ ಅಂತ ತುಂಬಾ ಜನರು ಏನ್ ಮಾಡಿರ್ತೀರಾ ಅಂದ್ರೆ ಲಾಗ್ ಔಟ್ ಕೊಟ್ಟಿರ್ತೀರಾ, ಆದ್ರೆ ಆ ಅಕೌಂಟ್ ಹಾಗೇನೆ ಇರುತ್ತೆ, ಡಿಲೀಟ್ ಆಗಲ್ಲ. ಸೊ ನಾವು ನೋಡೋಣ ಹೇಗೆ ಪರ್ಮನೆಂಟ್ ಆಗಿ ಇನ್ಸ್ಟಾ ಅಕೌಂಟ್ ಡಿಲೀಟ್ ಮಾಡೋದು ಅಂತ. ನಾನು ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ಸಿಂಪಲ್ ಆಗಿ ಯಾವ ತರ ಡಿಲೀಟ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಬನ್ನಿ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ ಗಾಯ್ಸ್. ನಾನಿವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಹೌ ಟು ಡಿಲೀಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇನ್ 2025. ಗಾಯ್ಸ್, ನಾನಿವಾಗ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೋತಿದ್ದೀನಿ. ಗಾಯ್ಸ್, ನಾನು ನಿಮಗೆ ಡಿಲೀಟ್ ಮಾಡೋದು ಹೇಗೆ ತೋರಿಸೋಕೋಸ್ಕರನೇ ಗಾಯ್ಸ್ ನಾನೊಂದು ಹೊಸ ಇನ್ಸ್ಟಾ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ ಗಾಯ್ಸ್, ಈಗ ನಾನು ಈ ಅಕೌಂಟ್ ಡಿಲೀಟ್ ಮಾಡ್ಬೇಕಲ್ವಾ, ಇಲ್ಲಿ ಪಕ್ಕದಲ್ಲಿ ಪ್ರೊಫೈಲ್ ಸೆಕ್ಷನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ 3 ಹಾರಿಜಾಂಟಲ್ ಲೈನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಶೋ ಆಗುತ್ತೆ. ಗಾಯ್ಸ್, ಹಳೆ ಅಪ್ಡೇಟ್ ಗಳಲ್ಲೆಲ್ಲ ನಾವು ಹೆಲ್ಪ್ ಸೆಂಟರ್ಗೆ ಹೋಗ್ಬೇಕಿತ್ತು, ಮತ್ತೆ ಅದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಆಗಿತ್ತು. ಆದ್ರೆ ಈಗ ಹೊಸ ವರ್ಷನ್ ಅಲ್ಲಿ ಬೇಗನೆ ನಾವು ಪರ್ಮನೆಂಟ್ ಆಗಿ ಇನ್ಸ್ಟಾ ಅಕೌಂಟ್ ನ ಡಿಲೀಟ್ ಮಾಡಬಹುದು. ಇಲ್ಲಿ ನೀವು ಅಕೌಂಟ್ ಸೆಂಟರ್ ಅನ್ನೋ ಆಪ್ಷನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕೆಳಗೆ ಇಲ್ಲಿ ಪರ್ಸನಲ್ ಡೀಟೇಲ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫೋ, ಬರ್ಡೇ ಅದೆಲ್ಲ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗೆ ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ 2 ಆಪ್ಷನ್ ಶೋ ಆಗ್ತಿದೆ. ಅದರಲ್ಲಿ ನೀವು ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಅನ್ನೋ ಆಪ್ಷನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ನೀವು ನಿಮ್ಮ ಇನ್ಸ್ಟಾ ಐಡಿ ಸೆಲೆಕ್ಟ್ ಮಾಡಬೇಕು. ಗಾಯ್ಸ್, ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಮಲ್ಟಿಪಲ್ ಇನ್ಸ್ಟಾ ಐಡಿ ಶೋ ಆಗುತ್ತೆ. ಈವನ್ ಕೆಲವೊಂದು ಟೈಮ್ ಫೇಸ್ಬುಕ್ ಐಡಿನೂ ಶೋ ಆಗಬಹುದು. ನೀವು ಕೇರ್ಫುಲಿ ಯಾವ ಐಡಿ ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ಐಡಿನ ಸೆಲೆಕ್ಟ್ ಮಾಡಬೇಕು. ಗಾಯ್ಸ್, ನಾನಿಲ್ಲಿ ಈ ಐಡಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಗೆ ಈ ತರ ಆಪ್ಷನ್ ಶೋ ಆಗ್ತಾ ಇದೆ. ಇಲ್ಲಿ ನೀವು ಟೆಂಪರರಿ ಆಗಿ ಡಿಲೀಟ್ ಮಾಡ್ಬೇಕಂದ್ರೆ ಫಸ್ಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕು. ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೇಕಂದ್ರೆ ನೀವು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕೊಡ್ಬೇಕು. ಕಂಟಿನ್ಯೂ ಅಂತ ಕೊಟ್ಮೇಲೆ ನಿಮಗೆ ಗಾಯ್ಸ್, ಈಗ ನೀವಿಲ್ಲಿ ಯಾಕೆ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡ್ತಿದ್ದೀರಾ ಅಂತ ರೀಸನ್ಸ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಯಾವ ಆಪ್ಷನ್ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಓಕೆನಾ ಗಾಯ್ಸ್, ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕೆ ಡಿಲೀಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೀವು ರೀಸನ್ ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಶೋ ಆಗುತ್ತೆ. ಇಲ್ಲಿ ನೀವು ಬೇಕಾದ್ರೆ ನಿಮಗೆ ಬೇಕಾದಂತ ಇಮೇಜ್ ಎಲ್ಲ ಬೇಕಾದ್ರೆ ನೀವು ಇಲ್ಲಿ ಡೌನ್ಲೋಡ್ ಇನ್ಫೋ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗೆ ಕಂಟಿನ್ಯೂ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಶೋ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ನ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೀವು ಪಾಸ್ವರ್ಡ್ ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಬಿಟ್ಟು ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಓಕೆನಾ ಗಾಯ್ಸ್. ನೆಕ್ಸ್ಟ್ ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಗಾಯ್ಸ್. ನಿಮ್ಗೆಲ್ಲ ಒಂದು ಡೌಟ್ ಇರುತ್ತೆ, ಏನಂದ್ರೆ ಅಕೌಂಟ್ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿರ್ತೀವಿ, ಆದ್ರೆ ನಮ್ಮ ಐಡಿ ಡಿಲೀಟ್ ಆಗಿರಲ್ಲ. ಯಾಕಂದ್ರೆ ನೀವು 1 ತಿಂಗಳವರೆಗೆ ಮತ್ತೆ ಲಾಗಿನ್ ಕೊಟ್ಟಿರ್ತೀರಾ. ಸೊ ಗಾಯ್ಸ್, ಈಗ ನೀವು ಡಿಲೀಟ್ ಅಕೌಂಟ್ ಅಂತ ಕೊಟ್ಟು 1 ತಿಂಗಳವರೆಗೆ ಲಾಗಿನ್ ಆಗಬಾರದು. ಓಕೆನಾ ಗಾಯ್ಸ್. ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.